ಹೇಳು ಸೌಂದರ್ಯ. ನಾನು ಅವತ್ತಿಂದ ನಿನಗೆ ಹೇಳ್ತಾನೆ ಇದ್ದೀನಿ, ನೀನ್ ಮಾತ್ರ ನನ್ನ ಮಾತನ್ನ ಸೀರಿಯಸ್ ಆಗಿ ತಗೋತಾ ಇಲ್ಲ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ? ದಿಶಾ ಕಾಣಿಸ್ತಿಲ್ಲ, ಅವಳ ಫೋನ್ಗೂ ಸಿಗ್ತಾ ಇಲ್ಲ ಅಂತ ಹೇಳಿ ಎಷ್ಟು ದಿನ ಆಯ್ತು? ಅವ್ಳು ಎಲ್ಲೇ ಇದ್ರು ನಾನು ಅವಳನ್ನ ಪತ್ತೆ ಹಚ್ತೀನಿ ಅಂತ ನೀನ್ ನನಗೆ ಹೇಳಿ ಎಷ್ಟು ದಿನ ಆಯ್ತು? ಇವತ್ತುವರೆಗೂ ಅವಳ ಬಗ್ಗೆ ಒಂದು ಸುಳಿಗೂ ಸಿಕ್ಕಿಲ್ವಾ? ಅಯ್ಯೋ, ನಾನು ಅವಳ ಅಡ್ರೆಸ್ನ ಎಲ್ಲರ ಕಡೆ ಕೊಟ್ಟು ಹುಡುಕ್ಸ್ತಾ ಇದ್ದೀನಿ. ಅವಳ ಫೋನು ಸಿಗ್ತಿಲ್ಲ, ಸ್ವಿಚ್ ಆಫ್ ಆಗಿದೆ, ಅಡ್ರೆಸ್ಸು ಸಿಗ್ತಾ ಇಲ್ಲ. ನಿನಗಿರೋ ಎಲ್ಲ ಕಾಂಟ್ಯಾಕ್ಟ್ಸ್ನು ಯೂಸ್ ಮಾಡ್ಕೊ. ದಿಶಾ ಎಲ್ಲಿದ್ದಾಳೆ ಅಂತ ನಂಗೆ ಆದಷ್ಟು ಬೇಗ ಗೊತ್ತಾಗ್ಬೇಕು. ಸರಿ ಕಣಮ್ಮ. ಚಿರು ದೀಪ ಚೆನ್ನಾಗಿರಬಾರ್ದು ಅನ್ನೋ ಕಾರಣಕ್ಕೆ ಇವರಿಬ್ರು ಮಧ್ಯೆ ದಿಶಾನ ತಂದು ಕೂರಿಸ್ಬೇಕು ಅನ್ನೋ ನಿನ್ನ ದುರಾಲೋಚನೆ ನನಗೆ ಗೊತ್ತಿಲ್ವಾ? ಅದೇ ಕಾರಣಕ್ಕೆ ದಿಶಾ ಎಲ್ಲಾದರೂ ಇರಲಿ, ಏನಾದರೂ ಮಾಡ್ಕೊಳ್ಳಿ, ಅವಳು ಮತ್ತೆ ಮರೋದು ಬೇಡ ಅಂತ ತಲೆ ಕೆಡಿಸ್ಕೊಳ್ದೆ ಸುಮ್ಮನೆ ಇದ್ದೀನಿ. ಅಂಥದ್ರಲ್ಲಿ ಅವಳನ್ನ ಹುಡ್ಕೋ, ಅವಳ ಬಗ್ಗೆ ತಿಳ್ಕೊ ಅಂತೆಲ್ಲ ಹಾಳಿ ಕೊಡ್ತಿದ್ಯಲ್ಲ. ನೀನು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ತಲೆ ಆಡಿಸ್ತೀನಿ ಹೊರತು ಒಪ್ಕೊಂಡಿದ್ದನ್ನ ಅಷ್ಟು ಸುಲಭವಾಗಿ ಮಾಡೋದಿಲ್ಲ ಸೌಂದರ್ಯ. ನೀನೇನು ಹೇಳ್ತೀಯೋ ಅದಕ್ಕೆ ವಿರುದ್ಧವಾಗಿರೋದನ್ನೇ ನಾನು ಮಾಡೋದು. ಸದ್ಯಕ್ಕೆ ದಿಶಾ ಎಂಟ್ರಿ ಆಗಲ್ಲ. ಬನ್ನಿ ಅದಕ್ಕೆ. ಇದು ವೆರಿ ಸಿಂಪಲ್ ಅಷ್ಟೇ, ಅದಕ್ಕೆ ಒಪ್ಕೊಳ್ಳಿ, ಆಮೇಲೆ ಮುಂದುವರಿಸ್ತೇನೆ. ಏನ್ ನಡೀತಾ ಇದೆ ಇಲ್ಲಿ ಚಿರು? ಹೇಳ್ತೀನಿ ಅದಕ್ಕೆ. ನಾನಿವತ್ತು ನಿಮ್ಮ ಮುಂದೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ದಿಶಾ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡು ದೀಪ ಅವರು ಮನೆ ಬಿಟ್ಟು ಬಂದರು. ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಬಟ್ ದೀಪ ಅವ್ರ ಮನೆ ಬಿಟ್ಟು ಬಂದಾಗ್ಲಿಂದಾನು ನಂಗೆ ಅವ್ರನ್ನ ಬಿಟ್ಟಿರೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಬೇರೆಲ್ಲ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಇವ್ರನ್ನ ಹುಡ್ಕೊಂಬಂದೆ. ಆಗ ಇಲ್ಲಿ ಬಂದಮೇಲೆ ಇವ್ರ ಅಣ್ಣ ಸಿಕ್ಬಿಟ್ಟು ಇದೇ ಊರಲ್ಲಿ ದುಡ್ಡು ತೋರಿಸ್ಬೇಕು ಅಂತ ಸವಾಲು ಹಾಕಿದ್ರು. ಆ ಟಾಸ್ಕಲ್ಲಿ ಗೆದ್ದು ಇವ್ರ ಪ್ರೀತಿನ ಗೆಲ್ಲೋ ಪ್ರಯತ್ನ ಮಾಡ್ತಿದ್ದೆ. ಈ ಗ್ಯಾಪಲ್ಲಿ ದೀಪ ಅವ್ರಿಗೆ ನನ್ನ ಮೇಲಿದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಹೋಯಿತು. ಆಗಿಂದ ಇಬ್ಬರು ಜೋಡಿ ಹಕ್ಕಿಗಳ ಥರ ಪ್ರೀತಿ ಮಾಡ್ತಾ ಇದ್ದೀವಿ. ಆ ಪ್ರೀತಿ ಇವತ್ತು ಇಲ್ಲಿವರೆಗೂ ಬಂದಿದೆ. ಸೊ ನನ್ನ ಲೈಫಲ್ಲಿ ದೀಪ ಅವ್ರು ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ರು ನನ್ನಿಂದ ದೂರ ಹೋದ್ಮೇಲೆ ಅರ್ಥ ಆಗಿದ್ದು. ನಮ್ಮಿಬ್ಬರು ಪ್ರೀತಿನ ನೀವು ಒಪ್ಕೊಂಡು ಆಶೀರ್ವಾದ ಮಾಡಬೇಕು ಅನ್ನೋದೇ ನನ್ನ ಆಸೆ. ನನ್ನ ಆಸೆ ನಿರಾಸೆ ಆಗಲ್ಲ ಅನ್ನೋ ನಂಬಿಕೆನೂ ಇದೆ. ಆ ನಂಬಿಕೆನಲ್ಲೇ ಇವತ್ತು ನಿಮ್ಮ ಎದುರುಗಡೆನೆ ದೀಪ ಅವ್ರಿಗೆ ಗಾಳಿ ಕಳಿತೀನಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಒಂದು ನಿಮಿಷ ಹಚ್ಬಿಡು. ಏನಾಯ್ತು? ನೀವು ನಮ್ಮ ಸಂಬಂಧದ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು ನಿಮ್ಮ ಅದಕ್ಕೆ ಒಂದು ಮಾತು ಆಡಲಿಲ್ಲ. ಇದು ರಕ್ತ. ಇದೇ ನನಗ್ ಬೇಕಾಗಿದ್ದು. ದೀಪದ ಕೆಲಸ ಮನೆಯಲ್ಲಿ ದೀಪ ಕೊಡದೆ ಹೊರತು ಇನ್ನೊಬ್ರ ಬದುಕಲ್ಲಿ ಬೆಂಕಿ ತರದಲ್ಲ. ಇವತ್ತು ಚಿರು ಮುಂದೆನೆ ನೀನು ನನಗ್ ಬೆಂಕಿ ಹಚ್ಚೋದಕ್ ನೋಡ್ದೆ.
ಆದ್ರೆ ಆ ಬೆಂಕಿಲಿ ನೀನೇ ಉರ್ದು ಹೋದೆ. ನೀನ್ ಹಾಕಿದ ಚಾಲೆಂಜಲ್ಲಿ ನಾನೇ ಗೆದ್ದೆ. ಯುದ್ಧ ಅಂತ ಬೀಗ್ಬೇಡಿ. ನಮ್ಮಿಬ್ರು ಮಧ್ಯೆ ಶುರು ಆಗಿದ್ದ ಯುದ್ಧ ಇನ್ನೂ ಮುಗ್ದಿಲ್ಲ. ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ತರ ಚಾಲೆಂಜ್ ಅಲ್ಲಿ ಸೋತ್ರು ನಿನ್ನ ಅಹಂಕಾರ ಏನ್ ಕಮ್ಮಿ ಆಗಿಲ್ವಲ್ಲ. ನನ್ನಲ್ಲಿರೋದು ಅಹಂಕಾರ ಅಹಂಕಾರ ಅಲ್ಲ, ನಿಮ್ಮಲ್ಲಿರೋ ಕೆಟ್ಟತನನ ಜಗತ್ಗೆ ತೋರಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದನ್ನ ನಾನು ಮಾಡೇ ಮಾಡ್ತೀನಿ. ಏನ್ ಮಾಡ್ತೀಯಾ? ಒಂದೇ ರಾತ್ರಿಯಲ್ಲಿ ಮಾವನ್ಗೆ ಅಪಘಾತನೂ ಆಯ್ತು, ಅವ್ರ ಹಾಸಿಗೆನೂ ಹಿಡ್ಬಿಟ್ರ. ಅವ್ರಿಗೆ ಆಕ್ಸಿಡೆಂಟ್ ಆಯ್ತು ಅಂತ ನ್ಯೂಸ್ ಅಲ್ಲೆಲ್ಲ ಬಂತಲ್ಲ. ಮಾವನ್ಗೆ ನೀವೇ ಅಪಘಾತ ಆಗೋ ತರ ಮಾಡಿಸಿ, ಅದು ಟಿವಿಯಲ್ಲಿ ಬರೋ ತರನು ನೀವೇ ಮಾಡಿಸಿದ್ದು. ಏನೇನೋ ಮಾತಾಡ್ಬೇಕು. ನನ್ನ ವಿರುದ್ಧ ಆರೋಪ ಮಾಡಕ್ ಮುಂಚೆ 100 ಸಲ ಯೋಚನೆ ಮಾಡ್ಬೇಕು. ನನ್ನನ್ನ ದೂರ ಇಡು ಅಂತ ಹೇಳಿದ್ದಕ್ಕೆ ಚಿರು ನಿನಗೆ ಏನ್ ಮಾಡ್ದ ಅಂತ ನೋಡ್ತಿಯಲ್ಲ. ನಾನು ಅವ್ರ ಹೆಂಡತಿ ಅನ್ನೋ ಅಧಿಕಾರದಿಂದ ಅವ್ರು ನನ್ನ ಮೇಲೆ ಕೈ ಮಾಡಿದ್ರು. ಅದಕ್ಕೆ ನಾನೇನ್ ತಲೆ ಕೆಡ್ಸ್ಕೊಳ್ಳಲ್ಲ. ಆದ್ರೆ ನಿಮ್ ವಿರೋಧ ಮಾತಾಡೋರೆಲ್ಲ ಕಣ್ಮರೆ ಆಗ್ತಾರೆ. ಮೊನ್ನೆ ತಾನೇ ಧರ್ಮ ಅಧಿಕಾರಿಗಳು ಪ್ರಾಣ ಬಿಟ್ಟು. ನಾನೇ ಅವ್ರನ್ನ ಸಾಯಿಸಿದೀನಿ ಅಂತ ಹೇಗೆ ಹೇಳ್ತೀಯಾ?